ಆ ಮನೆ ಕಟ್ಟಬೇಕಾದ್ರೆ ಪಾಯ ಹಾಕಿ ಬಂದಿದ್ದೆ. ಆ ಪಾಯ ಹಾಕಿದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ 3 ತಿಂಗಳು ನಿಂತೋಗಿತ್ತು. ಆದಮೇಲೆ ನಾನು ಬಂದು ಸ್ವಾಮೀಜಿಗೆ ದರ್ಶನ ಮಾಡಿಕೊಂಡೆ. ಸ್ವಾಮಿ, ನಾನು ಈ ನನ್ನ ಮನೆ ಕಂಪ್ಲೀಟ್ ಆದಮೇಲೆ ಬರ್ತೀನಿ, ನಿಮ್ಮ ಹತ್ರ ಸೇವೆ ಮಾಡ್ಕೊತೀನಿ ಅಂತೆ. ಬಂದೆ. ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಆ ಸ್ವಾಮಿಗೆ ಸಮರ್ಪಣೆ ಮಾಡಿದೆ. ನಮ್ಮ ಮನೆ ಕಂಪ್ಲೀಟ್ ಆಯಿತು. ನನಗೆ ಆರೋಗ್ಯ ಸರಿ ಇದ್ದಿಲ್ಲ, ಮತ್ತು ನಮ್ಮ ರಿಲೇಟಿವಲ್ಲಿ ಇಂಡೈರೆಕ್ಟಲ್ಲಿ ತುಂಬ ತೊಂದರೆ ಕೊಡ್ತಾ ಇದ್ರು. ಇದು ಹಾಕ್ಕೊಂಡಗಳಿಂದ 100% ನನಗೆ ಒಳ್ಳೆಯದಾಗಿದೆ. ಎಲ್ಲರೂ ಸಂತೋಷದಿಂದ ಸಂಭ್ರಮದಿಂದ ಇದು ನನ್ನ ಮನೆ ಕಾರ್ಯಕ್ರಮ, ನನ್ನ ಕಾರ್ಯಕ್ರಮ, ನಮ್ಮ ಗುರುಗಳ ಕಾರ್ಯಕ್ರಮ, ನಮ್ಮೆಲ್ಲರ ಜಾತಕದಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಲಿಕ್ಕಾಗಿ ಮಾಡಿರುವಂಥ ಅದ್ಭುತ ಕಾರ್ಯಕ್ರಮ. ಈ ಒಂದು ಆತ್ಮೀಯತೆ, ಪ್ರೀತಿ, ವಿಶ್ವಾಸಕ್ಕೆ ಆನಂದ್ ಗುರುಜಿಯವರು ನಿಮ್ಮೆಲ್ಲರಿಗೂ ಏನು ಕೊಟ್ಟು ಋಣವನ್ನು ಹರಿಸ್ಕೊಳ್ಳಿಕ್ಕೆ ಆಗುವುದಿಲ್ಲ. ಬಹುಶಃ ನನ್ನ ಈ ಜನ್ಮ ನಾನು ಪಾವನ ಅಂತ ತಿಳ್ಕೊಂಡಿದ್ದೇನೆ. ಸ್ವಾಮೀಜಿ ಬಂದಾಗಲಕ್ಕೆ ನನಗೆ ಒಳ್ಳೆಯದಾಗಿದೆ. ನನ್ನ ಮಕ್ಕಳು ವಿದ್ಯಾಭ್ಯಾಸನೂ ಚೆನ್ನಾಗಾಗಿದೆ. ಮತ್ತು ನಮ್ಮೂರಿಂದ ಎಲ್ಲರೂ ಈ ಸರ್ವಜನ ಸುಖಿನೋ ಭವ ಅಂತೇಳಿ ಸ್ವಾಮೀಜಿ ಯಾವಾಗ ಹೇಳ್ತಾನೆ ಇರ್ತಾರೆ. ಅದು 100ಕ್ಕೆ 100 ಸತ್ಯ ಆಗಿದೆ. ಇವತ್ತಿನದಂತೂ ಭಾಳ ವಿಭಜನೆ ನಡೆದಿದೆ. ಯಾಕಂದರೆ ಸೂರ್ಯ ಇಲ್ಲ, ಮತ್ತು ಇಷ್ಟೊಂದು ಜನನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಇತ್ತು. ನಾವು ಬೆಳಗ್ಗೆ ಅಂದ್ಕೊಂಡ್ವಿ, ಸ್ವಾಮಿ ಇಷ್ಟು ಜನನ ಕರೆಸಿಕೊಂಡಿದ್ದೀರ ಈ ಸನ್ನಿಧಾನಕ್ಕೆ, ಆದರೆ ನೀವು ಯಾವ ರೀತಿ ಇದನ್ನು ಮೇಂಟೈನ್ ಮಾಡ್ತೀರಾ ಅಂದ್ಕೊಂಡಿದ್ವಿ. ಈ ಸೂರ್ಯನ ಇದರಲ್ಲಿ ಶನೇಶ್ವರನ ಸ್ವಾಮಿನ ಯಾವ ರೀತಿ ಮಾಡ್ತೀರಾ ಅಂದ್ಕೊಂಡಿದ್ವಿ. ಆದರೆ ದೇವ್ರ ದಯದಿಂದ ನಿಮ್ಮಲ್ಲಿ ಇದು ಪವಾಡ ಪುರುಷ ಅಂತಲೇ ನಾನು ಹೇಳ್ಬೋದು. ಈ ಸಮಾಜಕ್ಕೆ, ಈ ಸಮಾಜದಲ್ಲಿ ಒಳ್ಳೆ ಎಲ್ಲರಿಗೂ ಶಕ್ತಿ ಸಾಮರ್ಥ್ಯ ಕೊಟ್ಟು ನೀವೆಲ್ಲರಿಗೂ ಒಳ್ಳೆಯ ಸಮಾಜವನ್ನು ನಡೆಸ್ತಾ ಇರುವಂಥ ಇಂಥ ಮಹಾಸ್ವಾಮಿಗಳು ಈ ಸಮಾಜಕ್ಕೆ ಬೇಕಂತ ನಾನು ಈ ಸಮಾಜದಲ್ಲಿ ಪ್ರಾರ್ಥನೆ ಮಾಡ್ಕೊತೀನಿ. ಜೈ ಹಿಂದ್. ಸ್ವಾಮೀಜಿಗೆ ನಮಸ್ಕಾರಗಳು. ಏನು ಒಳ್ಳೆಯದಾಗಿದೆ ನಿಮ್ಮ ಮಗನಿಗೆ? ಏನಾಗಿತ್ತು? ನಾನು ಫಸ್ಟು ಒಂದು ಮನೆ ಕಟ್ಟಬೇಕಾಗಿತ್ತು. ಆ ಮನೆ ಕಟ್ಟಬೇಕಾದ್ರೆ ಪಾಯ ಹಾಕಿ ಬಂದಿದ್ದೆ. ಆ ಪಾಯ ಹಾಕಿದ್ಮೇಲೆ ಮಧ್ಯದಲ್ಲಿ ಸ್ವಲ್ಪ 3 ತಿಂಗಳು ನಿಂತೋಗಿತ್ತು. ಆದಮೇಲೆ ನಾನು ಬಂದು ಸ್ವಾಮೀಜಿಗೆ ದರ್ಶನ ಮಾಡಿಕೊಂಡೆ. ಸ್ವಾಮಿ, ನಾನು ಈ ನನ್ನ ಮನೆ ಕಂಪ್ಲೀಟ್ ಆದಮೇಲೆ ಬರ್ತೀನಿ, ನಿಮ್ಮ ಹತ್ರ ಸೇವೆ ಮಾಡ್ಕೊತೀನಿ ಅಂತೆ. ಬಂದೆ. ನಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಬಂದು ಆ ಸ್ವಾಮಿಗೆ ಸಮರ್ಪಣೆ ಮಾಡಿದೆ. ನಮ್ಮ ಮನೆ ಕಂಪ್ಲೀಟ್ ಆಯಿತು. ನಾವೀಗ ಚೆನ್ನಾಗಿದ್ದೀವಿ. ಇನ್ನು ನನ್ನ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ನಾನು ಕೇಳ್ಕೊಂಡಿದ್ದೀನಿ, ಮತ್ತು ನನ್ನ ಮಗಳ ಮದುವೆಗೂ ನಾನು ಕೇಳ್ಕೊಂಡಿದ್ದೀನಿ. ಆ ಸ್ವಾಮಿ ಈಗ ಮುಂದೆ ನನ್ನ ಯಾವ ರೀತಿ ಕರ್ಕೊಂಡು ಹೋಗ್ತಾರೆ, ನಾನು ಆ ದೇವ್ರಿಗೆ ನಾನು ಸಮರ್ಪಣೆ ಮಾಡ್ತಾಯಿದ್ದೀನಿ. ಇಷ್ಟು ಹೇಳೋಕ್ಕೆ ನನಗೆ ಭಾಳ ಶಕ್ತಿ ಇದೆ. ಆದರೆ ಮಹರ್ಷಿ ಸ್ವಾಮಿಗಳು ಬಹಳ ಉತ್ತಮವಾಗಿ ಸಮಾಜವನ್ನು ನಡೆಸ್ತಾ ಇದ್ದಾರೆ. ಇದೇ ರೀತಿ ಎಲ್ಲ ಸಮಾಜದಲ್ಲೂ ನಡೀಲಿ, ಈ ಭಾರತ ದೇಶಕ್ಕೆ ಒಳ್ಳೆಯದು ಆಗಲಿ. ಆಮೇಲೆ ಯೋಧರು ಬಗ್ಗೆ ಹೇಳ್ತಾ ಇರ್ತಾರೆ, ಆಮೇಲೆ ರೈತರ ಬಗ್ಗೆ ಹೇಳ್ತಾ ಇರ್ತಾರೆ, ಆಮೇಲೆ ಬಡತನದ ಬಗ್ಗೆ ಹೇಳ್ತಾ ಇರ್ತಾರೆ. ಅಂಥವ್ರನ್ನ ಮುಂದೆ ನಡೆಸಿ ಇನ್ನೂ ಹೆಚ್ಚಿನ ಕಾಲದ ನಡೆಯಬೇಕು ಅಂತ ನನ್ನ ಆಸೆ ಆಕಾಂಕ್ಷೆಗಳು ಈ ಸಮಾಜಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೀನಿ. ನಾವು ಕೊಡಗಲ್ಲಿಂದ ಬಂದಿದ್ದೀನಿ. ಲಕ್ಷ್ಮೀ ಬರೋಳ ಸ್ವಾಮಿ ದೀಕ್ಷೆ ನಡೀತಾ ಐತೆ. ಶ್ರೀ ಲಕ್ಷ್ಮೀ ಬರೋಳ ಸ್ವಾಮಿ ದೇವಸ್ಥಾನದಲ್ಲಿ ಶನಿಮಾತ್ಮ ಹೋಮ ನಡೀತಾ ಐತೆ. ಹೋಮ ತುಂಬ ಚೆನ್ನಾಗಿ ನಡೀತಾ ಇದೆ. ಆನಂದ ಗುರೂಜಿ ಮಾಡಿದ್ದಾರೆ ಪ್ರೋಗ್ರಾಮು. ತುಂಬ ದೀಪ ನಮಸ್ಕಾರಗಳು ಎಲ್ಲ ಚೆನ್ನಾಗಿ ನಡೀತಾ ಐತೆ. ತುಂಬ ಜನ ಬಂದಿದ್ದಾರೆ ಇಲ್ಲಿಂದನೂ. ಇಲ್ಲಿ ಬಂದಮೇಲೆ ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ? ನಾನು ಇಲ್ಲಿಂದ ಬಂದಮೇಲೆ ಗುರು ಲಕ್ಷ್ಮೀ ಬರೋಳ ಸ್ವಾಮಿ ದೇವಸ್ಥಾನ ಬಂದಮೇಲೆ ಶಾರ್ಟ್ ಮೂವಿ ಫಿಲ್ಮ್ ಶಾರ್ಟಿಂಗ್ ಸಿಕ್ತು, ಶೂಟಿಂಗಲ್ಲಿ ಮಾಡಿದ್ದೀನಿ.
ತಂದೆ ಪಾಟು ತುಂಬ ಚೆನ್ನಾಗಿ ಆಗ್ತೈತೆ. ನಾನು ತುಂಬ ದೇವ್ರನ್ನ ನಂಬಿದ್ದೀನಿ. ನಮ್ಮದು ಭೂಮಿಂದ ಸ್ವಲ್ಪ ಇದೆ ಅದೆಲ್ಲ ಆಗಬೇಕಂತ ಬಂದಿದ್ದೀನಿ. ಸಿನಿಮಾತ್ಮ ಪೂಜೆ ತುಂಬ ಚೆನ್ನಾಗಿ ನಡೀತು. ನಾನು ಫಿಲ್ಮಲ್ಲಿ ಸೈಡ್ ರೋಲ್ ಮಾಡ್ತಾನೆ. ನಮಗೆ ಪುನೀತ್ ರಾಜ್ಕುಮಾರ್ ಮನೇಲಿ ಡ್ಯೂಟಿ ಮಾಡಿದ್ದೀನಿ. ಶಿವರಾಜ್ ಕುಮಾರ್ ಸರ್ ನನಗೆ ಹೆಲ್ಪ್ ಮಾಡಬೇಕು. ನಾನು ಮಾತಾಡ್ತೀನಿ. ಡಾಕ್ಟರ್ ರಾಜ್ಕುಮಾರ್ ಸರ್ ಮನೆಯಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಮನೆಯಲ್ಲಿ ಒಂದು ದಿವಸ ಡ್ಯೂಟಿ ಮಾಡಿದ್ದೀನಿ. ಸೆಕ್ಯೂರಿಟಿ ನಮ್ಮ ಫ್ರೆಂಡು ಏಜೆನ್ಸಿ ಇದ್ದರು ಅನಿಲ್ ಸರ್ ಅಂತ. ಬೆಳಗ್ಗೆ ನಾಷ್ಟ ಮಾಡಿದ್ದೀನಿ, ಅವ್ರ ಮನೇಲಿ ಊಟ ಮಾಡಿದ್ದೀನಿ. ದೊಡ್ಡ ಮನೆ ಒಡೆ ಶೂಟಿಂಗ್ ಹೋಗಿದ್ರು ಪುನೀತ್ ರಾಜ್ಕುಮಾರ್ ಸರ್. ಶಿವರಾಜ್ ಕುಮಾರ್ ಸರ್ ನಮಗೆ ನೋಡ್ಬಿಟ್ಟು ನೀವು ಈ ಅವಕಾಶ ಕೊಡಬೇಕು, ಇಂಟರ್ನ್ಯಾಷನಲ್ ಡ್ರಾಮಾಟಿಸ್ಟ್ ಕಲಾವಿದ ಮಗನಾಗಿ ನಾನು ನಿಮ್ಮ ಮನೆಯಲ್ಲಿ ಒಂದು ದಿವಸ ಇದ್ದೀನಿ. ಆ್ಯಕ್ಟಿಂಗ್ ಹೀರೋ ಶಿವರಾಜ್ ಕುಮಾರ್ ನೋಡಿದ ತಕ್ಷಣ ನಮಗೆ ಒಳ್ಳೆ ಫಿಲ್ಮಲ್ಲಿ ಆ್ಯಕ್ಟಿಂಗ್ ಕೊಡಬೇಕು, ಅವಕಾಶ ಕೊಡಬೇಕು. ಜೈ ಹಿಂದ್ ಜೈ ಕರ್ನಾಟಕ. ಮತ್ತೆ ಬರ್ತಾ ಇರ್ತೀವಿ ಸರ್. ನಾವು ಡೈಲಿ ನೋಡ್ತೀವಿ, ಆನಂದ ಗುರುಜಿ ಫಂಕ್ಷನ್ ನೋಡ್ತಾ ಇರ್ತೀವಿ. ಬಟ್ ಅವ್ರು ಹೇಳೋ ಪೂಜೆಗಳೆಲ್ಲ ನಾವು ಮಾಡ್ತೀವಿ. ನಮಗೆ ತುಂಬ ಒಳ್ಳೆಯದಾಗಿದೆ. ಬರ್ತಾ ಇರ್ತೀವಿ ಸರ್. ನಮಗೆ ತುಂಬ ಒಳ್ಳೆಯದಾಗಿದೆ. ಎಲ್ಲ ಜನನೂ ಇವರು ಫಾಲೋ ಮಾಡಿದ್ರೆ ಇನ್ನೂ ಒಳ್ಳೇದೇನೋ ಅಂತ ಅನಿಸುತ್ತೆ. ಅಷ್ಟೇ ಖುಷಿ ತುಂಬ ಖುಷಿ ಆಗುತ್ತೆ ಸರ್. ಇದೆ ಸರ್. ನಾನು ಟಿ ವಿಯಲ್ಲಿ ನೋಡ್ತಾ ಇದ್ದೆ. ಹೋದ ತಿಂಗಳಲ್ಲಿ ಬಂದು ತಗೊಂಡೋಗಿದ್ದೆ. ಎಷ್ಟು ಒಳ್ಳೇದಾಗಿದೆ ಅಂದರೆ ನಿಜವಾಗೂ ಇದ್ರ ಬಗ್ಗೆ ಹೇಳಲೇಬೇಕು. ನಾನು ಮರ್ತೋಗಿದ್ದೆ. ತುಂಬ ಒಳ್ಳೇದಾಗಿದೆ ನನಗೆ. ಒಂದು ತಿಂಗಳಾಯಿತು ಸರ್. ನನಗೆ ಆರೋಗ್ಯ ಸರಿ ಇದ್ದಿಲ್ಲ. ಮತ್ತು ನಮ್ಮ ರಿಲೇಟಿವಲ್ಲಿ ಇಂಡೈರೆಕ್ಟಲ್ಲಿ ತುಂಬ ತೊಂದರೆ ಕೊಡ್ತಾ ಇದ್ರು. ಇದು ಹಾಕ್ಕೊಂಡಗಳಿಂದ 100% ನನಗೆ ಒಳ್ಳೇದಾಗಿದೆ. ಒಂದು ತಿಂಗಳಾಯ್ತು. ನಾಳೆಗೆ ಕರೆಕ್ಟ್ ಒಂದು ತಿಂಗಳಾಯ್ತು ಇದನ್ನು ತಗೊಂಡೋಗಿ. ತುಂಬ ಒಳ್ಳೇದಾಗಿದೆ. ಕೆಲವರು ಯಾರೇ ಕಷ್ಟದಲ್ಲಿರಲಿ ಬಂದು ಇದನ್ನು ತಗೊಂಡೋಗಿ ಹಾಕ್ಕೊಳ್ಳಿ, ತುಂಬ ಒಳ್ಳೇದಾಗುತ್ತೆ ಅನ್ನೋದಕ್ಕೆ ನಾನು ಸ್ಫೂರ್ತಿ. ನಾನು ಆನಂದ್ ಗುರುಜಿ ಫಂಕ್ಷನ್ನಿಗೆ ವರ್ಷನೂ ಬರ್ತಾ ಇದ್ದೀವಿ. ಯಾವ ಫಂಕ್ಷನ್ನು ತಪ್ಪಿಸ್ತಾ ಇಲ್ಲ. ಅವ್ರದ್ದು ಯಾವುದೇ ಕಾರ್ಯಕ್ರಮ ಆದರೂ ತುಂಬ ಚೆನ್ನಾಗಿ ನಡೆಸ್ಕೊಡ್ತಾರೆ. ಎಲ್ಲ ಲೋಕ ಕಲ್ಯಾಣಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಮಾಡ್ತಾರೆ. ನಮಗೂ ಅವರಿಂದ ಎಲ್ಲ ಒಳ್ಳೇದಾಗೈತಿ. ಅವ್ರು ಮಾಡಿರೋದು ಇದು 3ನೇ ಯಜ್ಞ ಪಾಲ್ಗೊಂಡಿದ್ದು ನಾವು. ನಮಗೂ ಎಲ್ಲ ಚೆನ್ನಾಗೈತಿ. ರಾಜೇಶ್ವರಿ, ನಾನು ಬ್ಯಾಡಗಿಂದ ಬಂದಿದ್ದೇನೆ. ಅವರ ಫಂಕ್ಷನ್ನಿಗೆ ಇದು 5ನೇ ಸಲ ನಾ ಬರೋದು. ಅವರಿಂದ ನಾನು ತುಂಬ ಚೆನ್ನಾಗಿದ್ದೇನೆ. ಅವರು ಇದು ಮುಂದುವರ್ಸಕ್ಕಂತ ಹೋದರೆ ಇನ್ನೂ ಚೆನ್ನಾಗುತ್ತೆ. ದೇವರು ಅವರಿಗೆ ಆಯುಷ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ. ಮತ್ತು ಅವರಿಂದ ನಾವು ತುಂಬ ಒಳ್ಳೆಯರಾಗಿದ್ದೇವೆ. ಮತ್ತು ಅವರಿಂದ ಪೂಜೆ ಪುನಸ್ಕಾರದಿಂದ ಬಹಳ ಮಾಡಿ ಒಳ್ಳೆಯ ರೀತಿಯಿಂದ ಪಡ್ಕೊಂಡು ಸುಖ ಶಾಂತಿ ನೆಮ್ಮದಿಯನ್ನು ಕೊಂಡಿದ್ದೇವೆ. ಹಲೋ, ನಮಸ್ಕಾರ ಗುರೂಜಿ. ನಾವು ನಿಮ್ಮ ಅನುಷ್ಠಾನ ಎಲ್ಲ ಮಾಡಿ ನಮಗೆಲ್ಲ ಒಳ್ಳೇದಾಗೈತೆ ರೀ. ನಿಮ್ಮ ಅನುಷ್ಠಾನಕ್ಕೆ 5 ಸಲ ಆತ್ರಿ ನಾವು ಬರಕತ್ತಿ. ನಮಗೆಲ್ಲ ರೀತಿಯಿಂದಲೂ ಚೆನ್ನಾಗೈತಿ. ನಿಮ್ಗೆ ಆಯುಷ್ಯ ಆರೋಗ್ಯ ದೇವರು ಒಳ್ಳೇದು ಮಾಡಿ. ಇದು 3ನೇ ಸಲ ಬರ್ತಾರದು. ನನ್ನ ಮಗನಿಗೆ ಹುಷಾರಿರಲಿಲ್ಲ. ಮೊದಲನೇ ಸಲ ಬಂದಾಗಲೇ ನಾವು ಸಾಲಿಗ್ರಾಮ ತಂದಾಗಲೇ ಬಂದಿದ್ದೋ. ಆವಾಗ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೋ. ಇವಾಗ ಒಳ್ಳೆ ಹೇಳಿದ ಮಾತು ಕೇಳ್ತಿರ್ಲಿಲ್ಲ. ಸ್ಕೂಲ್ಗೆ ಹೋಗ್ತಿರ್ಲಿಲ್ಲ. ಸ್ಕೂಲಂತೂ ಬಿಟ್ಬಿಟ್ಟ. ಆದರೂ ನಮ್ಮ ಮಾತು ಹೇಳಿದ ಮಾತು ಕೇಳ್ಕೊಂಡು ಈಗ ಮನೇಲಿ ಚೆನ್ನಾಗಿ ಅವನೇ ಕೆಲ್ಸಕ್ಕೆ ಹೋಗ್ಬೋದು. ಆರಾಮಾಗಿ ಅವನೇ ಈಗ. ಅದರಿಂದ ನಾವು ನಾವು ಬಳ್ಳಾರಿ ಡಿಸ್ಟ್ರಿಕ್ಟ್ ಹೊಸಪೇಟೆ ತಾಲೂಕಿಂದ ಬಂದಿದ್ದೀವಿ. ವಿಶೇಷವಾಗಿ ಪೂಜೆಗೋಸ್ಕರ ಪೂಜೆಗೋಸ್ಕರ ಬಂದಿದ್ದೀವಿ. ಹೇಳಿ ಇವತ್ತಿನ ವಿಶೇಷವಾದ ಪೂಜೆ ಬಗ್ಗೆ ಹೇಳಿ. ಚೆನ್ನಾಗಾಯಿತು. ಒಳ್ಳೆ ಇದು ಆಯಿತು. ಇದು ಇಂಥ ಯಜ್ಞ ನೋಡಿರಲಿಲ್ಲ ನಾವು. ಇದೇ ಫಸ್ಟ್ ಟೈಮ್ ನೋಡಿರ್ತಿರೋದು. ಹಂಗಾಗ್ಬಿಟ್ಟು ಚೆನ್ನಾಗೈತೆ. ಒಳ್ಳೆ, ಯಾಕಂದರೆ ಲೋಕ ಕಲ್ಯಾಣಕ್ಕೋಸ್ಕರ ಆಗ್ತದೆ ಅಂದಮೇಲೆ ಎಲ್ಲರಿಗೂ ಒಳ್ಳೇದಾಗಬೇಕಂತ. ಹುಬ್ಳಿಲಿಂದ ಬೆಳಗ್ಗೆ ಬಂದಿದ್ದೀವಿ. 6 ಜನ ಬಂದಿದ್ದೀವಿ. ಆಯಿತು, ಖುಷಿಯಾಗಿದೆ ನಮಗೆ. ಬಂದು ಗುರುಜಿಗೆ ನೋಡಿ ಖುಷಿ ಆಯಿತು, ಆನಂದ ಆಯಿತು. ಪೂಜಾ ಚೆನ್ನಾಗಾಗಿದೆ. ನಾಷ್ಟ ಊಟ ಎಲ್ಲ ಚೆನ್ನಾಗಿ ಸಿಕ್ಕಿದೆ. ನಾವು ಬಂದಿದ್ದಕ್ಕೂ ನಮಗೆ ದೇವ್ರ ಭಗವಂತ ಚೆನ್ನಾಗಿರ್ಲಿ ಅಷ್ಟೇ. ಇದೇ ಫಸ್ಟ್ ಟೈಮ್ ನೀವು ಬರ್ತಾ ಇರ್ತೀರಾ? ಇಲ್ಲ, 2ನೇ ಟೈಮ್. ನಾವು ಅಲ್ಲೇ ತುಮಕೂರು ಗೊರವನಹಳ್ಳಿ ಮಹಾಲಕ್ಷ್ಮಿ ಬಂದಿದ್ವಿ. ಇದು 2ನೇ ಸಲ ಬಂದಿದ್ದು. ಇಲ್ಲಿ ಬಂದಾದ್ಮೇಲೆ ನಿಮಗೆ ಏನು ಒಳ್ಳೇದಾಗಿದೆ? ಒಳ್ಳೇದಂದ್ರೆ ನಮ್ಮ ಮನಸ್ಸಿನೊಳಗೆ ಅವರು ನೋಡಿದ್ರೆ ನಮ್ಮ ಮನಸ್ಸೊಳಗೆ ಖುಷಿ ಪಡ್ತಾ ಇದ್ದೇವೆ. ಅವ್ರಿಗೆ ನೋಡಿ ಇವತ್ತಿನ ನಾಳೆ ನಮ್ಗೆ ಒಳ್ಳೇದಾಗ್ಬೋದು. ಕೇರ್ಪೇಟೆಯಿಂದ ಬಂದಿರೋದು, ಮಂಡ್ಯ ಜಿಲ್ಲೆ. ಆನಂದ್ ಗುರುಜಿ ಆಶ್ರಮಕ್ಕೆ ಬರಬೇಕು ಅಂತ ತುಂಬ ದಿನದಿಂದ ಆಸೆ ಪಟ್ಟಿದ್ದು. ನಮಗೆ ಅಲ್ಲಿ ಬಂದು ಹೋದಾಗಿಂದ ಒಳ್ಳೇದಾಗಿದೆ. ಅದರಿಂದ ಆನಂದ್ ಗುರುಜಿ ಆಶ್ರಮಕ್ಕೆ ಬರಲೇಬೇಕು ಅಂದ್ಕೊಂಡು ಬಂದಿದ್ದೀವಿ. ಎಲ್ಲ ಒಳ್ಳೇದಾಗಿದೆ. ಎಲ್ಲ ಜನಕ್ಕೂ ಒಳ್ಳೇದಾಗಬೇಕು. ನಾವು ಅದನ್ನು ನಂಬಿ ಬಂದಿದ್ದೀವಿ. ಒಳ್ಳೇದಾಗಿದೆ. ನೀವು ರೆಗ್ಯುಲರ್ ಆಗಿ ಬರ್ತಾ ಇರ್ತೀರಾ ಹೇಗೆ ಅಂತ? ನಾನು ಸರಿ 2 ಸಲ ಬಂದಿದ್ದೇನೆ. ನನಗೊಂದು ಸ್ವಲ್ಪ ಒಳ್ಳೇದಾಗಿದೆ. ಇನ್ನೂ ಸ್ವಲ್ಪ ಆಗಬೇಕು ಅಂತ ಬಂದಿದ್ದೇನೆ. ಸೈಟಿಂದೊಂದು ಸಮಸ್ಯೆ ಇತ್ತು, ಅದೆಲ್ಲ ಬಗೆಹರಿತಾ ಇದೆ. ಜಮೀನೊಂದು ಹೋಗಿತ್ತು, ಅದು ಬಗೆಹರಿದಿದೆ. ಒಳ್ಳೇದಾಗಿದೆ. ಇನ್ನೊಂದು ಸ್ವಲ್ಪ ನನ್ನ ಪೇಪರ್ ಬರಬೇಕು, ಸರಿ ಹೋಗಿದೆ ಸರ್. ಸುದ್ದಿ ಮನೆ, ಸೈಕಲ್ ಗ್ಯಾಪ್ ಹಾಗೂ ಎಷ್ಟೋ
ಯೂಟ್ಯೂಬ್ ವಾಹಿನಿಗಳು. ಯೂಟ್ಯೂಬ್ ವಾಹಿನಿ ಅಂದರೆ ಇವತ್ತು ಹೇಗಿದೆ ಅಂದರೆ ಯಾವ ನ್ಯಾಷನಲ್ ಚಾನಲ್ಗೂ ಕಡಿಮೆ ಇಲ್ಲ. ಇದು ಅವರ ಶ್ರಮ, ಇದು ಅವರ ಕೃಷಿ. ಒಂದು ಚಾನಲ್ ಹುಟ್ಟಾಕಬೇಕಾದ್ರೆ ಬೃಹತ್ ಮಟ್ಟದ ಕಾಯಕ ಅದು. ಆದರೆ ಸಂಪೂರ್ಣವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಯಾವುದೇ ಒಂದು ಕಾರ್ಯಕ್ರಮ ಆದರೂ ಸಹಿತ ಅವರ ಪ್ರೆಸೆನ್ಸಿಯನ್ನು ಮುಂದಿಟ್ಕೊಂಡು ಅಲ್ಲಿ ಅವ್ರಿಗೆ ಆದ್ಯತೆ ಇರುತ್ತೋ ಇಲ್ವೋ, ಎಷ್ಟೋ ಕಡೆ ಸಣ್ಣ ವಾಹಿನಿ ಅಲ್ವಾ ಅಂತ ದೂರ ಮಾಡೋದಿದೆ. ಸಣ್ಣ ವಾಹಿನಿ ಅಂತ ದೂರ ಮಾಡೋದಕ್ಕಿಂತ ಸಣ್ಣ ವಾಹಿನಿಯವರು ಸಹಿತ ಎಷ್ಟು ಜನಗಳನ್ನು ಮುಟ್ಟಬಲ್ಲರು, ಎಷ್ಟು ಜನದ ಮನಸ್ಸನ್ನು ಗೆಲ್ಲಬಲ್ಲರು, ಹಾಗೆ ಎಷ್ಟು ಜನಗಳಿಗೆ ತುಂಬ ಹತ್ತಿರ ಆಗಿದ್ದಾರೆ ಅಂತಕ್ಕಂಥದ್ದನ್ನು ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಈ ನಿಮ್ಮ ಮಹರ್ಷಿ ಆನಂದ್ ಗುರೂಜಿ ಅವರ ಕಾರ್ಯಕ್ರಮ, ಅದರಲ್ಲೂ ಲಕ್ಷ್ಮೀ ಬೋರಸ್ವಾಮಿ ಸಾಲಿಗ್ರಾಮ ಕ್ಷೇತ್ರ ಶನೈಶ್ಚರ ಮಹಾಯಜ್ಞ. ಈ ಶನೈಶ್ಚರ ಮಹಾಯಜ್ಞದಲ್ಲಿ ಇಷ್ಟು ಜನಗಳ ಮಧ್ಯದಲ್ಲಿ ಬಂದು ಇಂಥದ್ದೊಂದು ಅದ್ಭುತವಾದಂಥ ಸೇವೆಯನ್ನು ನಿಮ್ಮಿಂದ ನಮ್ಮ ಒಂದು ಆಶ್ರಮಕ್ಕೆ ಸೇವೆ ಮಾಡ್ತಿದ್ದೀರಲ್ಲ, ನಿಮಗೆ ತುಂಬ ಧನ್ಯವಾದಗಳು. ಯಾವತ್ತಿಗೂ ಈ ನಿಮ್ಮ ಆನಂದ್ ಗುರೂಜಿಯವರು ನಿಮ್ಮ ಅಣ್ಣ ತಮ್ಮಂದಿರಂತೆ ನಿಮ್ಮ ಜೊತೆಯಲ್ಲಿರ್ತಾರೆ. ಹಾಗೆ ಯಾವುದೇ ಕಾರ್ಯಕ್ರಮದಲ್ಲಾದರೂ ನಮ್ಮ ಮಹರ್ಷಿ ಮಂದಿರದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ನಾನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಭಾಗವಹಿಸಿ. ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಲೋಕ ಕಲ್ಯಾಣಾರ್ಥವಾಗಿ ನಡೆದಂಥ ಈ ಮಹಾಸಂಕಲ್ಪ ಎಲ್ಲರಿಗೂ ಒಳಿತಾಗಲಿ. ಹಾಗೆ ನೀವು ಶ್ರಮಪಟ್ಟಂಥ ನನ್ನ ಅಣ್ಣ ತಮ್ಮಂದಿರಿದ್ದೀರಲ್ಲ, ನಿಮಗೂ ಒಳ್ಳೆಯದಾಗಲಿ ಅಂತ ನಾನು ಪ್ರತ್ಯೇಕ ಪ್ರಾರ್ಥನೆ ನಡೆಸ್ತೀನಿ. ಎಲ್ಲರೂ ಸಾಲಿಗ್ರಾಮ ಕ್ಷೇತ್ರಕ್ಕೆ, ಸ್ವಾಮಿಯ ಸಾನ್ನಿಧ್ಯಕ್ಕೆ, ತಿಲತೈಲ ಅಭಿಷೇಕ ನಡೆದಿರ್ತಕ್ಕಂಥ ಶನೈಶ್ಚರನ ಸಾನ್ನಿಧ್ಯಕ್ಕೆ ಬಂದಂಥ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಶುಭವಾಗಲಿ. ಕಾರ್ಯಕ್ರಮನ ವೀಕ್ಷಣೆ ಮಾಡ್ತಿರ್ತಕ್ಕಂಥ ಎಲ್ಲ ವೀಕ್ಷಕ ಬಂಧುಗಳಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ. ಯಾರೆಲ್ಲ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದ್ದೀರಲ್ಲ, ನಿಮ್ಮೆಲ್ಲರ ಜೀವನದಲ್ಲಿ ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ಎಲ್ಲವೂ ದೂರ ಆಗಿ ಶನೈಶ್ಚರನ ಅನುಗ್ರಹ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ. ಗುರುಗಳು, ಇವತ್ತು ರಾಜ್ಯದ ಮೂಲೆಗಳಿಂದನೂ ಭಕ್ತಾದಿಗಳು ಬಂದಿರುವಂಥದ್ದು, ಅವರಿಗೆಲ್ಲ ಏನು ಹೇಳಿ? ಇಡೀ ಕರ್ನಾಟಕದಾದ್ಯಂತ ಈ ನಿಮ್ಮ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಕರೆಗೆ ಹೋಗೊಟ್ಟು ಎಲ್ಲರೂ ನಮ್ಮ ಈ ಮಹರ್ಷಿ ಮಂದಿರಕ್ಕೆ ಬಂದು ಯಾವುದೇ ಒಂದು ಅಹಿತಕರ ಘಟನೆಗಳಾಗಲಿ, ಅಥವಾ ಏನೋ ಒಂದು ಅಭಾಸವಾಗಲಿ, ಅಥವಾ ಯಾವುದೋ ಒಂದು ಸಮಸ್ಯೆಗೀಡಾಗ್ತಕ್ಕಂಥದ್ದಾಗಲಿ, ಅಥವಾ ಯಾರೊಬ್ಬರಾದರೂ ಕಣ್ಣೀರು ಹಾಕ್ತಕ್ಕಂಥದ್ದನ್ನು ಬಿಟ್ಟು ಎಲ್ಲರೂ ಸಂತೋಷದಿಂದ, ಸಂಭ್ರಮದಿಂದ ಇದು ನನ್ನ ಮನೆ ಕಾರ್ಯಕ್ರಮ, ನನ್ನ ಕಾರ್ಯಕ್ರಮ, ನಮ್ಮ ಗುರುಗಳ ಕಾರ್ಯಕ್ರಮ, ನಮ್ಮೆಲ್ಲರ ಜಾತಕದಲ್ಲಿರ್ತಕ್ಕಂಥ ದೋಷವನ್ನು ದೂರ ಮಾಡಲಿಕ್ಕಾಗಿ ಮಾಡಿರುವಂಥ ಅದ್ಭುತ ಕಾರ್ಯಕ್ರಮ. ಈ ಒಂದು ಆತ್ಮೀಯತೆ, ಪ್ರೀತಿ, ವಿಶ್ವಾಸಕ್ಕೆ ಆನಂದ್ ಗುರೂಜಿಯವರು ನಿಮ್ಮೆಲ್ಲರಿಗೂ ಏನು ಕೊಟ್ಟು ಋಣವನ್ನು ಹರಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಹುಶಃ ನನ್ನ ಈ ಜನ್ಮ ನಾನು ಪಾವನ ಅಂತ ತಿಳ್ಕೊಂಡಿದ್ದೇನೆ. ನನ್ನ ತಂದೆ ತಾಯಿ ಆಶೀರ್ವಾದ, ಅವರ ಅನುಗ್ರಹದಿಂದ ಇವತ್ತಿನ ಈ ಧರ್ಮ ಕಾರ್ಯ, ಧರ್ಮದ ರಥಯಾತ್ರೆ ನಿತ್ಯ ನಿರಂತರವಾಗಿ ಸಾಗ್ತಾ ಇರುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.